ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೇಟ್ ಅಂತ ಕುಮಟದಿಂದ ಮಾತಾಡ್ತಾ ಇದ್ದೀನಿ. ಈಗಾಗಲೇ 1-2 ವಿಡಿಯೋವನ್ನು ನಾನು ಮಾಡಾಕಿದ್ದೀನಿ. ಯಾವ ವಿಷಯಕ್ಕಂದರೆ ದರ್ಶನ್ ಅವರ ಬಗ್ಗೆ. ದರ್ಶನ್ ಅವರಿಗೆ ಯಾಕೆ ಈಗ ಜಾಮೀನು ಆಗ್ತಾ ಇಲ್ಲ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಕಾರಣ ಏನಂದರೆ ಈ ಮುಂದಿನಿಂದಲೂ ಅವರಿಗೆ ಏನು ಅರೆಸ್ಟ್ ಮಾಡಿದ್ದಾರೆ, ಅವರು ಒಳಗಾಗಿದ್ದಾರೆ. ಬಾಕಿಯವರಿಗೆ ಬಂಧನಕ್ಕೊಳಗಾದವರಿಗೆ ಜಾಮೀನು ಆಗ್ತಾಯಿದೆ, ಇವರಿಗೆ ಆಗ್ತಾ ಇಲ್ಲ. ಮತ್ತು ಮುಖ್ಯವಾಗಿ ನಾವು ಯಾವ ತಂತ್ರದಲ್ಲಿದ್ದೀವಿ, ಪ್ರಜಾತಂತ್ರದಲ್ಲಿದ್ದೀವಿ. ಯಾಕಂದರೆ ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ನಮ್ಮ ಭಾರತ ದೇಶ ತಂತ್ರ, ಪ್ರಜಾಪ್ರಭುತ್ವ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪೊಲೀಸ್ ಅವ್ರದ್ದೇ ಒಂದು ರಾಜ್ಯಭಾರ ಆಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ ನಾವು ಏನಂದರೆ ಅವ್ರದ್ದು ಮಿಲಿಟ್ರಿ ಆಡಳಿತ, ಇಲ್ಲೂ ಕೂಡ ಪೊಲೀಸರದೇ ಆಡಳಿತ ಆಗ್ತಾ ಇದೆ. ಯಾಕಂದರೆ ಸರ್ಕಾರ ಏನು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನಿದೆ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿ ಯಾವುದೇ ರೀತಿ ಜಾಮೀನು ಪ್ರಕ್ರಿಯೆ ನಡೆಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಅಹಿತಕರ ಘಟನೆಗಳು, ಸಾವು ನೋವುಗಳು ಸಂಭವಿಸ್ತಾ ಇದೆ. ಅದನ್ನು ಯಾರು ನೇರ ಹೊಣೆ ಹೊಡ್ತಾರೆ, ಸಿದ್ದರಾಮಯ್ಯನವ್ರು ಹೊಡ್ತಾರಾ ಇಲ್ಲ ಪೊಲೀಸರು ಹೊಡ್ತಾರ ಎಂಬುದು ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದೇ ರೀತಿಯಲ್ಲಿ ಮುಂದುವರೆದ್ರೆ ಅದಕ್ಕೆ ನೇರ ಹೊಣೆ ನಮ್ಮ ಸಿದ್ದರಾಮಯ್ಯ ಸರ್ಕಾರನೇ ಹೊರಬೇಕಾಗ್ತದೆ. ಯಾಕಂದರೆ ಈಗ ಯಾವುದೋ ಒಂದು ಸೆಲೆಬ್ರಿಟೀಸ್ಗಳಿಗೆ ಅವ್ರ ಫಾಲೋವರ್ಸ್ ಇರುವವರಿಗೆ ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸರು ಒಂದು ಸರ್ಕಾರ ಕಡೆ ಒಂದು ಪರ್ಮಿಷನ್ ತೊಗೊಳ್ಬೇಕು, ಅನುಮತಿ ತೊಗೊಂಡು ನಂತರ ಇದು ಮಾಡಬೇಕು. ಯಾಕಂದರೆ ಅಹಿತಕರ ಘಟನೆಗಳು ಸಂಭವಿಸಿದರೆ ಅವರು ಇದಕ್ಕೆ ಏನಂದರೆ ಅವ್ರು ಪೊಲೀಸರು ಹೊರ್ತಾರೆ, ಇವ್ರು ಹೊರ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತು ನಾವು ಏನಂದರೆ ಫಸ್ಟಿಗೆ ಬರೋದು ಶಾಸಕಾಂಗ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನೋ ಬರ್ತದೆ, ನಂತರ ಕಾರ್ಯಾಂಗ, ಇದು ನಂದು 2ನೇದು ಕಾರ್ಯಾಂಗ, 3ನೇದು ನ್ಯಾಯಾಂಗ. ಈಗ ನ್ಯಾಯಾಂಗದ ಕೈಯಲ್ಲೇ ಕಟ್ಟುಬಿಟ್ಟಿದ್ದಾರೆ ಅವರ ಸರ್ಕಾರವನ್ನು. ಯಾಕಂದರೆ ಇವ್ರು ಮಧ್ಯಸ್ಥಿಕೆ ವಹಿಸ್ತಾನೇ ಇಲ್ಲ. ಅದೇ ರೀತಿ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ ನಾವು, ಅವ್ರ ಮಿಲಿಟ್ರಿ ಆಡಳಿತ, ಅದಕ್ಕೆ ಅವ್ರ ಅವ್ರ ದೇಶನೇ ರೋಡ್ ಮೇಲೆ ಬಿದ್ದಿದೆ. ಅದೇ ರೀತಿ ನಮ್ಗೆ ಆಗಬೇಕಾ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರ ಹತ್ರನೇ ಕೇಳ್ತಾ ಇದ್ದೀನಿ. ನಮ್ಮದು ಏನಂದರೆ ಗಟ್ಟಿಬದ್ಧ ಸಮೃದ್ಧವಾದ ಇದು ಒಂದು ಪ್ರಜಾತಂತ್ರವನ್ನು ಇದೇ ರೀತಿ ದುರ್ಬಳಕೆ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಕು. ಯಾಕಂದರೆ ಅದು ಯಾರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ಏನೋ ಒಂದು ಈ ಸಮಯದಲ್ಲಿ ಅಹಿತಕರ ಘಟನೆಗಳು ಏನೋ ಸಾವು ಎಲ್ಲ ಸಂಭವಿಸಿದ್ದಾರೆ, ಅದನ್ನು ಅವರು ನೇರ ಹೊಣೆ ಹೊರ್ತಾರ ಅಂತ ಅವ್ರಿಗೆ ಕೇಳಬೇಕು. ನಾವು ಯಾರಿಗೆ ಹೊರ್ತೀವಿ, ಸಿದ್ದರಾಮಯ್ಯವರಿಗೆ ಕೇಳ್ತೀವಿ, ನೀವು ಹೊರ್ತೀರಾ ಇಲ್ಲಾಂದರೆ ಅವರು ಇದಕ್ಕೆ ಅಧಿಕಾರಿ ವರ್ಗದವ್ರು ಹೊರ್ತಾರ ಅಂತ ನಾವು ಈಗಾಗಲೇ ನಾವು ಅವರಿಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಇದು ಆದಷ್ಟು ಬೇಗ ಜಾಮೀನು ಪ್ರಕ್ರಿಯೆ ಇದು ಸ್ಟಾರ್ಟ್ ಆಗಬೇಕು. ಯಾಕಂದರೆ ನಮಗೆ ಕಾಯ್ದೆ ಕಾನೂನು ಬಗ್ಗೆ ಅಪಾರ ನಂಬಿಕೆ ಇದೆ, ಗೌರವ ಇದೆ. ಅವ್ರು ಜಾಮೀನು ಪ್ರಕ್ರಿಯೆ ಮಾಡಿಕೊಂಡು ಅವರಿಗೊಂದು ತನಿಖೆ ಇದು ಮಾಡಿ ಆರೋಪ ಪ್ರತ್ಯಾರೋಪಗಳನ್ನು ಇದು ಮಾಡಿ ಕೋರ್ಟ್ನಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಅದನ್ನು ಅವರು ಸ್ವಾಗತವಾಗಿ ಸ್ವೀಕಾರ ಮಾಡ್ತಾರೆ. ಅದನ್ನು ಬಿಟ್ಕೊಂಡು ಜಾಮೀನು ಪ್ರಕ್ರಿಯೆ ಯಾಕೆ ನಿಲ್ಲಿಸ್ತಾ ಇದ್ದೀರಿ? ಯಾಕಂದರೆ ಯಾರಿಗೂ ನೀವು ಜಾಮೀನೇ ಕೊಟ್ಟಿಲ್ವಾ? ಇದುವರೆಗೆ ನಿಮ್ಮ ಸರ್ಕಾರದ ಕಾಲಾವಧಿಯಲ್ಲಿ ಯಾವುದೇ ಒಂದು ಕೊಲೆ ಪ್ರಕರಣಗಳಾಗಿರ್ಬೋದು ಏನೋ ನಡೆದೇ ಇಲ್ಲೋ ರೀತಿಯಲ್ಲಿ ನೀವು ಭಾಳ ಇದು ಮಾಡೋದು ನಮ್ಗೆ ಸರಿ ಯಾಕೆ ಅನಿಸ್ತಾ ಇಲ್ಲ. ಯಾಕಂದರೆ ಅವರು ಅಪರಾಧಿ ಏನು ಈಗಾಗಲೇ ಅವ್ರು ತನಿಖಾ ಹಂತದಲ್ಲಿ ಏನು ಇದ್ದಾರೆ ಅವರೇ ಸರೆಂಡರ್ ಆಗಿದ್ದಾರೆ. ಯಾಕಂದರೆ ಅವ್ರು ಏನಾಗಿರ್ಬೋದು ವಾರೆಂಟ್ ಸರ್ಚ್ ವಾರೆಂಟ್ ತೆಗೆದಿರೋದು, ನಾನ್ ಬೇಲ್ ವಾರೆಂಟ್ ತೆಗೆದಿರೋದಾಗಿರ್ಬೋದು, ಅರೆಸ್ಟ್ ವಾರೆಂಟ್ ಯಾವುದೋ ಒಂದು ಇದು ಮಾಡಿಲ್ಲ. ಸರ್ಕಾರಕ್ಕೆ ಹಾಗೂ ಕಾನೂನಿಗೆ ಅಪಾರ ಗೌರವವನ್ನು ಕೊಟ್ಟು ಅವರು ಸರೆಂಡರ್ ಆಗಿದ್ದಾರೆ. ಆದರೂ ಕೂಡ ನೀವೊಂದು ತೇಜೋವಧೆ ಮಾಡುವಂಥ ಕೆಲಸ ಮಾಡಬಾರ್ದು. ಮತ್ತೇನೆಂದರೆ ಮುಂದಿನ ದಿನದಲ್ಲಿ ಅರೆಸ್ಟ್ ಏನೋ ಒಂದು ಸರೆಂಡರ್ ಆದರೆ ಏನು ಕಾನೂನಿಗೆ ಸರೆಂಡರ್ ಆಗೋಕ್ಕೆ ಜನ ಹೆದರ್ತಾರೆ ಈ ರೀತಿಯಾದಂಥ ಒಂದು ಧೋರಣೆಗಳು ನಡೆದರೆ. ಮತ್ತು ವಿಶೇಷವಾಗಿ ಇದರಲ್ಲಿ ಏನೋ ಒಂದು ಜಾತಿ ವಾಸನೆ ಬರ್ತಾ ಇದೆ. ಜಾತಿದು ಅಂದರೆ ಯಾವುದೇ ರೀತಿ ಜಾತಿಯ ಇದು ಬರಬಾರ್ದು. ಯಾಕಂದ್ರೆ ನಾವು ಪ್ರಭುತ್ವದಲ್ಲಿ ಎಲ್ಲ ಜಾತಿ ಸರಿಸಮಾನರು. ನಾವು ಏನು ಗರಂ ಮಸಾಲೆಯಲ್ಲಿ ಬೆಳೀತಾ ಇದ್ದೇವೆ, ಅದರಲ್ಲಿ ಎಲ್ಲ ರೀತಿ ಪದಾರ್ಥಗಳು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಏನು ದೃಢ ಒಂದು ಸಂವಿಧಾನ ಮತ್ತು ಏನಂದರೆ ಅದು ಪವಿತ್ರವಾದ ಸಂವಿಧಾನಕ್ಕೆ ಇದೊಂದು ಧಕ್ಕೆ ಬರುವಂಥ ಕೆಲಸ ನಡೀತಾ ಇದೆ. ಅದನ್ನು ಸರ್ಕಾರ ಇದನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಅದಕ್ಕೆ ಮಧ್ಯಸ್ಥಿಕೆ ವಹಿಸ್ಕೊಂಡು ಅದಕ್ಕೆ ಈ ಒಂದು ಪ್ರಕರಣಕ್ಕೆ ಈ ಒಂದು ಇದಕ್ಕೆ ಸುಖಾಂತ್ಯ ಕಾಣಿಸ್ಬೇಕು. ಮತ್ತು ನಾವೇನು ಕಾನೂನು ವಿರುದ್ಧ ಏನು ಮಾತಾಡ್ತಾ ಇಲ್ಲ. ಅದು ನೀವು ಕಾನೂನು ಏನು ಆರೋಪ ಪ್ರತ್ಯಾರೋಪ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀರಾ ಕೊಡಿ, ಆದರೆ ಜಾಮೀನು ಪ್ರಕ್ರಿಯೆ ಯಾಕೆ ಆಗ್ತಾ ಇಲ್ಲ? ಜಾಮೀನು ನೀಡಿಬಿಟ್ಟು ಅವರಿಗೆ ಇದು ಮಾಡ್ಬೋದಲ್ಲ, ಷರತ್ತುಬದ್ಧ ಜಾಮೀನು ಏನೋ ಒಂದು ನೀಡಿಬಿಟ್ಟು ಅವರಿಗೆ ಶಿಕ್ಷೆ ಕೊಡೋದು ಕಡೆಗೆ, ನಂತರ ಅವರ ಆರೋಪ ಪ್ರತ್ಯಾರೋಪಗಳು ನಡೀತವೆ. ಅದನ್ನು ಬಿಟ್ಕೊಂಡು ಬಾಕಿ ತೇಜೋವಧೆ ಮಾಡುವಂಥ ಕೆಲಸ ನಡೀಬಾರ್ದು. ಯಾಕಂದರೆ ಈ ವಿಷಯದಲ್ಲಿ ತೇಜೋವಧೆ ಮಾಡುವಂಥ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನು ಕೂಡಲೇ ನಿಲ್ಲಿಸಬೇಕು. ಆದಷ್ಟು ಬೇಗ ನಾವು ನಮ್ಮ ಭಾರತ ದೇಶದಲ್ಲಿ ಇದ್ದೀವಿ. ಯಾಕಂದರೆ ಅದು ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ. ಯಾಕಂದರೆ ಫಸ್ಟಿಗೆ ಬರೋದು ಶಾಸಕಾಂಗ, ಕಡೆ ಕಾರ್ಯಾಂಗ, ನಂತರ ನ್ಯಾಯಾಂಗ. ಅದು ಪ್ರೊಸೀಜ್ ಪ್ರಕಾರನೇ ಹೋಗಿ. ಯಾಕಂದರೆ ನಮ್ಮ ದೇಶ ಈಗಾಗಲೇ ಸದೃಢ ಪರಿಸ್ಥಿತಿಯಲ್ಲಿದೆ. ಅದನ್ನು ಬಿಟ್ಕೊಂಡು ಈ ರೀತಿಯಲ್ಲಿ ನೀವು ಪೊಲೀಸರ ಕೈಯಲ್ಲಿ ಒಂದು ಸರ್ಕಾರ ಕೊಟ್ಟರ ನಮೂನೆ ಮಾಡಿಕೊಂಡು ಅವರು ಇಷ್ಟು ದಿನ ಅಹಿತಕರ ಘಟನೆಗಳೆಲ್ಲ ಸಂಭವಿಸಿದೆ, ಅದಕ್ಕೆ ನೇರ ಹೊಣೆ ಯಾರು ಹೊರ್ತಾರಂತ ನಾವು ಸಿದ್ದರಾಮಯ್ಯ ಅವರನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಜಾಮೀನು ಪ್ರಕ್ರಿಯೆ ನಡಿಬೇಕೇಳಿ ನಾನೀಗಾಗಲೇ 4 ಬಾರಿ MLA ಚುನಾವಣೆಗೆ ಮತ್ತು 1 ಬಾರಿ MP ಚುನಾವಣೆಗೆ ಸ್ಪರ್ಧಿಸಿರುತ್ತೇನೆ. ನಮಗೂ ಕೂಡ ನಮ್ಮ ಕಾಯ್ದೆ ಕಾನೂನು ಗೊತ್ತಿದೆ. ನಾನು ಕೂಡ ಸಾವಿರಾರು ಹೋರಾಟ ಮಾಡಿದ್ದೀನಿ. ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಮಾಡಿದ್ದೀನಿ, ರಾಷ್ಟ್ರ ಸರ್ಕಾರದ ವಿರುದ್ಧನೂ ಕೂಡ, ವಿಶ್ವವ್ಯಾಪ್ತಿಯ ಹೋರಾಟಗಳನ್ನು ಕೂಡ ನಾನು ಮಾಧ್ಯಮ ಮುಖಾಂತರ ಮಾಡಿದ್ದೀನಿ.
ಆ ಒಂದು ನಿಟ್ಟಿನಲ್ಲಿ ಇದು ಒಂದು ನಮ್ಮದೇನು ಒಂದು ದರ್ಶನ್ ಅವರ ಒಂದು ಜಾಮೀನು ಪ್ರಕ್ರಿಯೆ ಚುರುಕಾಗಬೇಕು. ಮತ್ತು ಜಾಮೀನು ಕೊಟ್ಬಿಟ್ಟು ನೀವೇನು ಕಾನೂನು ರೀತಿಯಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತೀರಾ ಅವ್ರಿಗೆ ಕೊಡಿ, ಅದನ್ನು ಬಿಟ್ಟು ನಾವು ಕಾನೂನು ರೀತಿ ಕೊಡಬಾರ್ದು, ಕೊಡಲೇಬೇಡಿ ಅಂತ ನಾವು ಏನು ಹೇಳ್ತಾ ಇಲ್ಲ. ಆದರೆ ಜಾಮೀನು ಕೊಡೋಕ್ಕೆ ಯಾಕೆ ಹಿಂಗೆ ಈ ಥರ ಲೇಟ್ ಮಾಡ್ತಿದೆ? ಮತ್ತು ಮುಂದಿನ ದಿನದಲ್ಲಿ ಜನರಿಗೆ ಏನಾಗ್ತದೆ, ಕಾನೂನಿಗೆ ಸಣ್ಣ ಮತ್ತು ನಮ್ಗೆ ಈ ಥರನೇ ಬಿಡೋದಿಲ್ಲ ಅನ್ನುವಂಥದ್ದು ಗೌರವದಿಂದ ಯಾರು ನೀವೇ ಹೇಳ್ತೀರಿ, ಕಾನೂನಿಗೆ ನಾವು ತಲೆಬಾಗಿ ಸರೆಂಡರ್ ಶಿಕ್ಷೆ ಕಡಿಮೆ ಆಗುತ್ತೆ, ನೀವು ಇದಾಗ್ತದೆ, ಆ ರೀತಿ ಶಿಕ್ಷೆ ಜಾಸ್ತಿನೂ ಆಗ್ತಾ ಇದೆ. ಇದ್ರ ವಿರುದ್ಧನೇ ಹೋಗ್ತಾ ಇದ್ದೀರಾ ನೀವು. ಅದಕ್ಕೆ ಏನಾದ್ರು ಮುಂದಿನ ದಿನದಲ್ಲಿ ಮತ್ತೂ ಅಹಿತಕರ ಘಟನೆ ಸಂಭವಿಸಿದರೆ ಅದಕ್ಕೆ ನೇರ ಹೊಣೆ ಸರ್ಕಾರನೇ ಹೊರಬೇಕಾಗ್ತದೆ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.